विद्महे वैद्यराजाय धीमहि तन्नो धन्वन्तरिः प्रचोदयात्। नमामि धन्वन्तरिमादिदेवं सुरासुरैर्वन्दितपादपद्मं लोके जरारुग्भयमृत्युनाशं दातारमीशं विविधौषधीनां। ನಾವು ಬೇರೆ ಬೇರೆ ಜಾಗಕ್ಕೆ ಹೋದಾಗ ಬೇರೆ ಬೇರೆ ರೀತಿಯಂಥ ರುಚಿಯಲ್ಲಿ ವ್ಯತ್ಯಾಸ ಇರುವಂತಹ ನೀರನ್ನು ನೋಡ್ತೀವಿ. ಪ್ರತಿಯೊಂದು ಜಾಗದಲ್ಲೂ ದೊರಕುವಂಥದ್ದು ನೀರೇ ಆದರೂ ಸಹ ಅವುಗಳಲ್ಲಿರುವಂತಹ ರಸ, ಗಂಧ, ವರ್ಣ ಅಂದರೆ ರುಚಿ, ಗಂಧ ಅಂಥೇಳಿದರೆ ಪರಿಮಳ, ವರ್ಣ ಅಂಥೇಳಿದರೆ ಬಣ್ಣ. ಇವುಗಳಲ್ಲಿ ತರತಮಾವಸ್ಥೆಯಲ್ಲಿ ಅಂದರೆ ಅತಿ ಅಲ್ಪ ಪ್ರಮಾಣದಲ್ಲಿ ವ್ಯತ್ಯಾಸವನ್ನು ನೋಡ್ತೇವೆ. ಆದರೆ ಪ್ರತಿಯೊಬ್ಬರು ಸಹ ಈ ನೀರನ್ನೇ ಪ್ರತಿಯೊಂದಕ್ಕೂ ಉಪಯೋಗಿಸಿಕೊಂಡು ಜೀವನವನ್ನು ನಡೆಸ್ತಾ ಇರ್ತಾರೆ. ಇದು ಬಾಹ್ಯ ಶುಚಿಗಾಗಿರ್ಬೋದು, ಅಭ್ಯಂತರ ಸೇವನೆಗಾಗಿರ್ಬೋದು, ಅಥವಾ ವಿವಿಧ ರೀತಿಯ ಕಾರಣಗಳಿಗಾಗಿ ಇದೇ ನೀರನ್ನು ಉಪಯೋಗಿಸ್ತೇವೆ. ಪಿಂಡೇ ಪಿಂಡೇ ಮತಿರ್ಭಿನ್ನ ಕುಂಡೇ ಕುಂಡೇ ನವಪಯಃ ಜಾತೌ ಜಾತೌ ನವಾಚಾರ ನವವಾಣಿ ಮುಖೇ ಮುಖೇ. ಈ ಶ್ಲೋಕದಲ್ಲಿ ವಿವಿಧ ಉದಾಹರಣೆಗಳನ್ನು ಕೊಡ್ತಾ ಬೇರೆ ಬೇರೆ ಜಾಗದಲ್ಲಿ ಬೇರೆ ಬೇರೆ ಜಲಾಶಯಗಳಲ್ಲಿ ದೊರಕುವಂತಹ ನೀರಿನಲ್ಲಿ ವ್ಯತ್ಯಾಸವಿರ್ತದೆ ಅಂತೇಳಿ ಹೇಳಿದ್ದಾರೆ. ಪಿಂಡೇ ಪಿಂಡೇ ಮತಿರ್ಭಿನ್ನ ಅಂದರೆ ಬೇರೆ ಬೇರೆ ವ್ಯಕ್ತಿಗಳಲ್ಲಿ ಇರುವಂತಹ ಬುದ್ಧಿವಂತಿಕೆ, ಮನಸ್ಸಿನ ಒಂದು ಶಕ್ತಿ ಬೇರೆ ಬೇರೆ ಆಗಿರ್ತದೆ. ನಾವು ಒಂದೇ ಕುಟುಂಬದಲ್ಲಿ ಸಹ ನೋಡಿದರೂ ಒಂದೇ ತಂದೆ ತಾಯಿಯ ಮಕ್ಕಳಲ್ಲಿ ಬೇರೆ ಬೇರೆ ರೀತಿಯಾದಂತಹ ಬುದ್ಧಿಶಕ್ತಿ ಇರ್ತದೆ. ಇದು ಪ್ರಾಕೃತಿಕವಾಗಿ ಕಂಡುಬರುವಂಥದ್ದು. ಇನ್ನು ಕುಂಡೇ ಕುಂಡೇ ನವಪಯಃ ಬೇರೆ ಬೇರೆ ಜಲಾಶಯಗಳಲ್ಲಿ, ಅದು ಕೂಪೋದಕವಿರ್ಬೋದು, ಬಾವಿಯ ನೀರು ಅಥವಾ ಸರೋವರದ ನೀರು ಇರ್ಬೋದು, ಕೊಳದ ನೀರಿರ್ಬೋದು, ಅಥವಾ ಬೋರ್ವೆಲ್ ವಾಟರ್ ಇರ್ಬೋದು. ಈ ರೀತಿಯಾಗಿ ಬೇರೆ ಬೇರೆ ಜಲಾಶಯಗಳಿಂದ ನೀರನ್ನು ಉಪಯೋಗಿಸಿದಾಗ ಅವುಗಳಲ್ಲಿ ಅವುಗಳ ರಸ, ಗಂಧ, ವರ್ಣಗಳಲ್ಲಿ ಅಲ್ಪ ಅಲ್ಪ ವ್ಯತ್ಯಾಸ ಇರ್ತದೆ. ಜಾತೌ ಜಾತೌ ನವಾಚಾರ ಬೇರೆ ಬೇರೆ ಜಾತಿಯ ವ್ಯಕ್ತಿಗಳಲ್ಲಿ ಅವರಲ್ಲಿರುವಂತಹ ಆಚಾರಗಳು, ಆಚಾರ ವಿಚಾರಗಳು ವ್ಯತ್ಯಾಸ ಇರ್ತದೆ. ಇದು ನಾವು ಸಮಾಜದಲ್ಲಿ ನೋಡ್ತೇವೆ. ನವವಾಣಿ ಮುಖೇ ಮುಖೇ ಪ್ರತಿಯೊಬ್ಬರು ಆಡುವಂತಹ ಮಾತಿನಲ್ಲಿಯೂ ಸಹ ಬೇರೆ ಬೇರೆ ಇರ್ತದೆ. ಇದಕ್ಕೆ ಅನೇಕ ಕಾರಣಗಳಿರ್ಬೋದು. ಹುಟ್ಟಿ ಬೆಳೆದು ಬಂದಿರುವಂತಹ ವಾತಾವರಣವಿರ್ಬೋದು, ಹುಟ್ಟಿ ಬೆಳೆದು ಬಂದಿರುವಂತಹ ದೇಶವಿರ್ಬೋದು, ಹುಟ್ಟಿ ಬೆಳೆದು ಬಂದಿರುವಂತಹ ಕುಲ ಇರ್ಬೋದು, ಹಾಗೂ ವ್ಯಕ್ತಿ ಹೊಂದಿರುವಂತಹ ವಿದ್ಯಾರ್ಹತೆ, ವಿದ್ಯೆ, ಎಜುಕೇಷನ್ ಇವುಗಳು ಸಹ ವ್ಯಕ್ತಿಯ ವಾಣಿ ಅಥವಾ ಮಾತು ಅಥವಾ ವಚನದ ಮೇಲೆ ತನ್ನ ಒಂದು ಪರಿಣಾಮವನ್ನು ಹೊಂದಿರ್ತದೆ. ಈ ರೀತಿಯಾಗಿ ಬೇರೆ ಬೇರೆ ಉದಾಹರಣೆಗಳನ್ನು ನೀಡ್ತಾ ಬೇರೆ ಬೇರೆ ಜಲಾಶಯದಲ್ಲಿ ದೊರಕುವಂತಹ ನೀರು ರಸ, ಗಂಧ, ವರ್ಣದಲ್ಲಿ ಅಂದರೆ ರುಚಿ, ಪರಿಮಳ ಹಾಗೂ ಬಣ್ಣದಲ್ಲಿ ಅಲ್ಪ ಅಲ್ಪ ವ್ಯತ್ಯಾಸವನ್ನು ಹೊಂದಿರ್ತದೆ ಅಂಥೇಳಿ ಈ ಥರ ಉದಾಹರಣೆಗಳನ್ನು ನೀಡಿ ವಿವರಿಸಿದ್ದಾರೆ. ಅಂದರೆ ವ್ಯಕ್ತಿಗಳಲ್ಲಿ ಕಂಡುಬರುವಂತಹ ಬುದ್ಧಿಶಕ್ತಿಯಲ್ಲಿ ಭಿನ್ನತೆ,
ಬೇರೆ ಬೇರೆ ಜಾತಿಯ ವ್ಯಕ್ತಿಗಳಲ್ಲಿ ಇರುವಂತಹ ವಿಭಿನ್ನ ಆಚರಣೆಗಳು, ಬೇರೆ ಬೇರೆ ವ್ಯಕ್ತಿಗಳಲ್ಲಿ ಆಡುವ ಮಾತುಗಳು ಯಾವ ರೀತಿ ವ್ಯತ್ಯಾಸ ಇರ್ತದೆಯೋ ಅದೇ ರೀತಿ ಬೇರೆ ಬೇರೆ ಜಲಾಶಯಗಳಲ್ಲಿ ಕಂಡುಬರುವಂತಹ ಜಲದಲ್ಲಿ ಸಹ ವ್ಯತ್ಯಾಸ ಇರ್ತದೆ.